ನೀವು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಒಂದು ಗಂಜಿ ಜೊತೆ ಒಂದು ಊಟ ಮಾಡಿದ್ರೆ ಉಂಟಲ್ಲ, ಎಷ್ಟು ಗಂಜಿ ಬೇಕಾದರೂ ಊಟ ಮಾಡ್ಬೋದು. ಆಗಿದೆ ಬೆಂಡೆಕಾಯಿ ಚಟ್ನಿ ರೆಡಿ. ಬೆಂಡೆಕಾಯಿ ಚಟ್ನಿ ರೆಡಿ. ಗಂಜಿ ಕುಚಲಕ್ಕಿ ಗಂಜಿ ತಿಪ್ಪಿದ ಒಂಜಿ ಚೌಂಟು ಮಣ್ಣದ ಮಡಕೆ ಆಯ್ತು ಕುಚಲಕ್ಕಿ ಆಯ್ತು ಒಂಜಿ ತೆಲಿ ದಪ್ಪದ ಸ್ಪೆಷಲ್ ಬೆಂಡೆಕಾಯಿ ಚಟ್ನಿ. ನಮ್ಮದು ಸೂಪರ್ ಆಗಿರುವಂತ ಗಂಜಿ ಊಟ ರೆಡಿ ಆಗಿದೆ. ಮಜ್ಜಿಗೆ. ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಸಹ ಹುಷಾರಾಗಿದ್ದೀರ ಅಂತ ಭಾವಿಸ್ತೀನಿ. ಓಕೆ, ಇವತ್ತು ನಾವು ನಿಮ್ಮ ರಿಕ್ವೆಸ್ಟ್ ಮೇರೆಗೆ ವೆಜ್ ರೆಸಿಪೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಮಾಡಲಿಕ್ಕೆ. ಸೊ ಸ್ಪೆಷಲಿ ನಮಗೆ ಇವಾಗ ಲೆಂಟ್ ಸೀಸನ್, ಹಾಗಾಗಿ ಕೆಲವರು ಫಾಲೋ ಮಾಡ್ತಾರೆ ವೆಜಿಟೇಬಲನ್ನು ಅಂತೇಳಿದರೆ ಕಂಪ್ಲೀಟಾಗಿ ವೆಜಿಟೇರಿಯನ್ ಆಗ್ತಾರೆ. ಹಾಗೆ ಕೆಲವರು ಆಗೋದಿಲ್ಲ, ಅವರವರ ಇಷ್ಟ. ಆದರೆ ನಮಗೆ ತೋರಿಸ್ಕೊಡ್ಲಿಕ್ಕೋಸ್ಕರ ನಾವು ವೆಜಿಟೇರಿಯನ್ ಆಗಿದ್ದೀವಿ ಅಂತೇಳಿ ಹೇಳೋದಂತಲ್ಲ, ನಾವು ಫಾಲೋ ಮಾಡ್ತೀವಿ. ಹಾಗೆಯೇ ನಾವು ವೀಡಿಯೋಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀವಲ್ವ, ರೆಸಿಪೀಸನ್ನು, ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋದು. ನಾವಿವಾಗ ವೆಜಿಟೇಬಲ್ ಅಂತ ಹೇಳ್ತಾರೆ ವೆಜಿಟೇರಿಯನ್ ಆಗಿದ್ದೀವಿ ನಾವು. ಹಾಗಾಗಿ ಈ 40 ದಿನಗಳ ಕಾಲ ಏನೆಲ್ಲ ನಾವು ವೆಜಿಟೇಬಲ್ ಐಟಮ್ಸನ್ನು ಪ್ರಿಪೇರ್ ಮಾಡ್ತೀವಿ, ಸಿಂಪಲ್ ಆಗಿರುವಂಥ ರೆಸಿಪೀಸನ್ನು ನಾವು ಮಾಡೋದು, ಅದನ್ನೇ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ಒಂದು ರೆಸಿಪೀಸಿದ್ದು ಸೀರೀಸನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಲ್ವಾ. ಸ್ವಲ್ಪ ಕಷ್ಟ ಆಗ್ತಾ ಇದೆ ರೆಗ್ಯುಲರ್ ಆಗಿ ಹಾಕಲಿಕ್ಕೆ ವಿಡಿಯೋಸ್ ಎಲ್ಲ, ಆದರೂ ಸಹ ಟ್ರೈ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಮಾಡ್ತಾ ಇದ್ದೀವಿ ಬೆಂಡೆಕಾಯಿ ಚಟ್ನಿ. ಸೊ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ರೆಸಿಪಿ. ಗಂಜಿ ಜೊತೆಗೆ ಬೆಂಡೆಕಾಯಿ ಚಟ್ನಿ ಸಖತ್ತಾಗಿರುತ್ತೆ ಅದರದ್ದು ಟೇಸ್ಟ್. ಅದನ್ನು ಇವತ್ತು ಹಸ್ಬೆಂಡ್ ಮಾಡಿ ತೋರಿಸಲಿಕ್ಕಿದ್ದಾರೆ, ಯಾವ ರೀತಿ ಈ ರೆಸಿಪಿಯನ್ನು ಮಾಡೋದಂತ ಹೇಳಿ. ಕ್ವಿಕ್ಕಾಗಿ ಆಗುತ್ತೆ. ಸೊ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಲ್ಲ. ಬೆಂಡೆಕಾಯಿ ಚಟ್ನಿಯನ್ನು ಮಾಡಲು ನಾನು ಒಂದಷ್ಟು ಇವಾಗ ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ನಾವು ಮೊದಲು ಇವಾಗ ಯಾವ ರೀತಿಯಲ್ಲಿ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಹುರಿದುಕೊಳ್ಳುವಂಥದ್ದು, ಫಸ್ಟ್ ಹುರಿದುಕೊಳ್ಳುವಂತಹ ಸಾಮಗ್ರಿಗಳನ್ನು ನಾನು ತೋರಿಸ್ತಾ ಇದ್ದೇನೆ. ನೋಡಿ, ಇವಾಗ ನಾನು ಒಲೆಯಲ್ಲೇ ಇವತ್ತು ನಾನು ಮಾಡುವಂಥದ್ದು. ಸೊ ಒಲೆಯಲ್ಲಿ ಮಾಡುವಾಗ ನಾನು ಈ ಕಾವಲಿಗೆ ಯಾವುದೇ ಎಣ್ಣೆಯನ್ನು ಹಾಕುವುದಿಲ್ಲ, ಎಣ್ಣೆದ್ದು ಅವಶ್ಯಕತೆ ಇಲ್ಲ. ಫಸ್ಟ್ ಸ್ಟೆಪ್ಪಲ್ಲಿ 1 ಚಮಚದಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ, 1 ಚಮಚದಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೇನೆ, 1 ಚಮಚದಷ್ಟು ಕೊತ್ತಂಬರಿ ಕಾಳನ್ನು ತೆಗೆದುಕೊಂಡಿದ್ದೇನೆ, ಅರ್ಧ ಚಮಚದಷ್ಟು ಜೀರಿಗೆಯನ್ನು ನಾನು ತೆಗೆದುಕೊಂಡಿದ್ದೇನೆ, ಖಾರಕ್ಕೆ ಒಂದು 4 ಉದ್ದ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಇಷ್ಟನ್ನು ಇವಾಗ ಚೆನ್ನಾಗಿ ಹುರಿದುಕೊಳ್ಳುವಂಥದ್ದು. ಈ ಹುರಿದುಕೊಳ್ಳುವಾಗ ನೋಡಿ, ಈ ಬೇಳೆ ಏನುಂಟು, ಕಡಲೆಬೇಳೆ, ನಂತರ ಈ ಉದ್ದಿನ ಬೇಳೆ, ಕೊತ್ತಂಬರಿ ಮತ್ತು ಈ ಮೆಣಸು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದರದ್ದು ಸ್ವಲ್ಪ ಬಣ್ಣ ಚೇಂಜ್ ಆಗುವ ತನಕ ಈ ಥರ ಹುರಿದುಕೊಳ್ಬೇಕು. ಕೆಲವರು ಎಣ್ಣೆ ಹಾಕ್ತಾರೆ, ಬೇಕಾದರೆ ಎಣ್ಣೆ ಕೂಡ ಹಾಕ್ಬೋದು. ಇಲ್ಲಾಂತ ಹೇಳಿದರೆ ಈ ಥರ ಡ್ರೈ ಆಗಿ ಕೂಡ ನೀವು ಹುರಿದುಕೊಳ್ಬೋದು. ಬೆಂಡೆಕಾಯಿ ಚಟ್ನಿ ನಾವು ರೆಗ್ಯುಲರ್ ಆಗಿ ಯಾರು ಕೂಡ ಮಾಡೋದಿಲ್ಲ, ಆದರೆ ಬೆಂಡೆಕಾಯಿ ಚಟ್ನಿ ಸೂಪರ್ ಆಗಿ ಒಳ್ಳೆ ಟೇಸ್ಟ್ ಕೂಡ ಬರ್ತದೆ. ಗಂಜಿ ಊಟಕ್ಕೆ ಸಖತ್ತಾಗಿರ್ತದೆ ಗಂಜಿ ಊಟಕ್ಕೆ. ಸೊ ನಾವು ಈ ಲೆಂಟ್ ಸೀಸನ್ನಲ್ಲಿ ನಾವು ಇಡೀ ವರ್ಷ ಯಾವುದೆಲ್ಲ ಚಟ್ನಿ ನಾವು ಟ್ರೈ ಮಾಡಲಿಲ್ಲ, ಅದನ್ನೆಲ್ಲ ಈ 45 ಡೇಸಲ್ಲಿ ನಾವು ಟ್ರೈ ಮಾಡುವಂಥದ್ದು. ನೋಡಿ, ಒಳ್ಳೆ ರೀತಿಯಲ್ಲಿ ಇದು ಹುರ್ಕೊಳ್ರಿ. ನೋಡಿ, ಸ್ವಲ್ಪ ಕಲ್ಲರ್ ಇವಾಗ ಕೊತ್ತಂಬರಿದ್ದು ಮತ್ತು ಕಡಲೆ ಕಾಳಿದ್ದು, ಉದ್ದಿನ ಬೇಳಿದ್ದು ಸ್ವಲ್ಪ ಕಲ್ಲರ್ ಇವಾಗ ಚೇಂಜ್ ಆಗ್ತಾ ಬಂತು. ಮೆಣಸು ಮತ್ತೆ ಹಾಕಬೇಕಿತ್ತು. ಎಲ್ಲ ಮೆಣಸು ಕೂಡ ಇದರ ಜೊತೆ ಹುರಿದುಕೊಳ್ಳುವ, ಯಾಕಂದ್ರೆ ಜಾಸ್ತಿ ಕಪ್ಪು ಆಗಿ ಅಷ್ಟು ಡೀಪ್ ಇದು ಫ್ರೈ ಮಾಡಲಿಕ್ಕಿಲ್ಲ. ಇದು ಬೇಗ ಮೆಣಸು ಸ್ವಲ್ಪ ಬೇಗ ಫ್ರೈ ಆಗ್ತದೆ, ಕಾಳು ಎಲ್ಲ ಸ್ವಲ್ಪ ಲೇಟ್, ಅದಕ್ಕೋಸ್ಕರ ಅದನ್ನು ಮೇಲೆ ಇಟ್ಟದ್ದು. ಹೀಗಿಟ್ಟರೆ ಅದರಷ್ಟಕ್ಕೆ ಆಗ್ತಾ ಇರ್ತದೆ. ಸ್ವಲ್ಪ ಇವಾಗ ನೋಡಿ, ಪಟ 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 ಆಗ್ತಾ ಉಂಟು. ಇದೇ ಹೊತ್ತಿನಲ್ಲಿ ನಾನು ಸ್ವಲ್ಪ ಮೆಂತೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ನಂತರ ಸ್ವಲ್ಪ ಸಾಸಿವೆಯನ್ನು ಕೂಡ ಇದೇ ಹೊತ್ತಿನಲ್ಲಿ ಸೇರಿಸಿ ಜಸ್ಟ್ 1-2 ಸತಿ ಹೀಗೆ ಮೇಲೆ ಕೆಳಗೆ ಮಾಡಿದರೆ ಸಾಕಾಗುತ್ತೆ. ಇವಾಗ ನೋಡಿ, ಒಂದು ಒಳ್ಳೆ ರೀತಿಯಲ್ಲಿ ಮಸಾಲ ಫ್ರೈ ಆಗಿದೆ. ಇವಾಗ ಇದನ್ನು ತೆಗೆಯುವಂಥದ್ದು. ಜಾಸ್ತಿ ಹುರಿದುಕೊಳ್ಬೇಡಿ, ಕರಗಿಸ್ತದೆ. ಹಾಗೆ ಅದಕ್ಕೆ ಸ್ವಲ್ಪ ಬ್ರೌನ್ ಕಲರ್ ಅಲ್ಲಿ ಆಗ್ತಾ ಬರುವಾಗಲೇ ನಾವು ಸಾಸಿವೆ ಮತ್ತೆ ಈ ಮೆಂತ್ಯನ ಹಾಕಿದ್ರೆ ಆಯ್ತು.
ನೋಡಿ ಇವಾಗ ಮಸಾಲವನ್ನು ಹುರಿದುಕೊಂಡಾದ ಮೇಲೆ ಬೆಂಡೆ ಮತ್ತು ಉಳಿದ ಐಟಮ್ ಅನ್ನು ನಾವು ಹುರಿದುಕೊಳ್ಳಲಿಕ್ಕೆ ಉಂಟು. ಆ ಮಸಾಲ ಸ್ವಲ್ಪ ತನೀಲಿಕ್ಕೆ ಬಿಡುವ, ನಾವು ಕಡಿಲಿಕ್ಕೆ. ಅಷ್ಟು ಹೊತ್ತಿನಲ್ಲಿ ನಾನು ಸ್ವಲ್ಪ ಇವಾಗ ಕಾವಲಿಗೆ ನಾನು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಒಂದು ಸ್ಪೂನ್ನಷ್ಟು ಎಣ್ಣೆ, ಜಾಸ್ತಿ ಬೇಡ. ಎಣ್ಣೆಯನ್ನು ಸೇರಿಸಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿಕ್ಕೆ ಬಿಡಬೇಕು. ಈ ಬಿಸಿ ಆದಮೇಲೆ ನೋಡಿ ಇವಾಗ ಎಣ್ಣೆ ಅದೇ ಕಾವಲಿಗೆ ಒಳ್ಳೆ ಬಿಸಿ ಆಯಿತು. ಸೊ ಇವಾಗ ನಾವು ಬೆಂಡೆ ಈ ಥರ ಚಿಕ್ಕ 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 ಕಟ್ ಮಾಡಿರುವಂಥ ಬೆಂಡೆಯನ್ನು ನಾನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈ ಥರ ಬೆಂಡೆಯನ್ನು ಒಳ್ಳೆ ರೀತಿಯಲ್ಲಿ ಹುರ್ಕೊಳ್ಬೇಕು. ಈ ಥರ ಬೆಂಡೆ ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಇದರದ್ದು ಕಲರ್ ಚೇಂಜ್ ಆಗೋ ತನಕ, ಮತ್ತು ಸ್ವಲ್ಪ ಸ್ಮೂತ್ ಆಗೋ ತನಕ, ಒಳ್ಳೆ ಸಾಫ್ಟ್ ಆಗೋ ತನಕ ಈ ಥರ ಒಳ್ಳೆ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕು. ಈ ಥರ ಫ್ರೈ ಮಾಡ್ತಾ ಎಣ್ಣೆಯಲ್ಲಿ ಈ ಥರ ಒಳ್ಳೆ ರೀತಿಯಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನಾವು ಬೇಯಿಸಿದರೆ, ಫ್ರೈ ಮಾಡಿದರೆ ಎಣ್ಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಇದರದ್ದು ಟೇಸ್ಟ್ ಬರ್ತದೆ. ಬೆಂಡೆ ಈ ರೀತಿಯಲ್ಲಿ ಫ್ರೈ ಮಾಡಿಯೇ ನೀವು ಎಂತ ಕಡಿಬೇಕು. ಚಟ್ನಿ ಮಾಡಲಿಕ್ಕೆ ಈ ರೀತಿ ಅದರದ್ದು ಹಸಿತನ ಹೋಗಬೇಕು, ಅದರದ್ದು ರಾ ಸ್ಮೆಲ್ ಏನುಂಟು ಅದು ಹೋಗಬೇಕು. ಸೊ ಹೋಗಬೇಕಾದ್ರೆ ಈ ಥರ ಚೆನ್ನಾಗಿ ಬೆಂಕಿಯಲ್ಲಿ ಚಟ್ನಿ ನಾರ್ಮಲಿ ಕೆಲವರು ಗ್ಯಾಸಲ್ಲೆಲ್ಲ ಈ ಥರ ಮಾಡ್ತಾರೆ. ಆದರೆ ನಮಗೆ ಒಲೆಯಲ್ಲಿ ಮಾಡಿದರೆ ಸ್ವಲ್ಪ ಅದರದ್ದು ಟೇಸ್ಟೇ ಬೇರೆ ಇರ್ತದೆ. ಈ ಹೊಗೆ ಎಲ್ಲ ಹೋಗಿ ಕಾವಲಿಯಲ್ಲಿ, ಮಣ್ಣಿನ ಕಾವಲಿಯಲ್ಲೆಲ್ಲ ಮಾಡಿದರೆ ಸೂಪರ್ ಆಗಿರೋಂಥ ಟೇಸ್ಟ್ ಬರ್ತದೆ. ನೋಡಿ ಇವಾಗ ಬೆಂಡೆ ಒಂದು 2ರಿಂದ 3 ನಿಮಿಷ ಒಳ್ಳೆ ರೀತಿಯಲ್ಲಿ ಈ ರೀತಿ ಫ್ರೈ ಆದಮೇಲೆ ಇವಾಗ ನಾನು ಅದಕ್ಕೆ ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ ಒಂದು ಟೊಮೆಟೊನ ಈ ಥರ ಕಟ್ ಮಾಡಿ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ ಈ ಥರ ಬರಬೇಕು. ಈ ಥರ ಆದ ನಂತರ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆದಮೇಲೆ ಬೆಂಡೆದು ಇವಾಗ ಇದಕ್ಕೆ ಟೊಮೆಟೊವನ್ನು ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಈ ಟೊಮೆಟೊವನ್ನು ಕೂಡ ಇದರ ಜೊತೆನೇ ನಾವು ಒಳ್ಳೆ ರೀತಿಯಲ್ಲಿ ಇದರ ಜೊತೆಗೇ ಫ್ರೈ ಮಾಡುವಂಥದ್ದು. ನೋಡಿ ಈ ಥರ ಫ್ರೈ ಆದಮೇಲೆ ಟೊಮೆಟೊ ಒಂದು ನಿಮಿಷ ಈ ಥರ ಫ್ರೈ ಆಗಲಿಕ್ಕೆ ಬಿಡಬೇಕು ಟೊಮೆಟೊ ಜೊತೆ. ಇದು ಈ ಥರ ನೋಡಿ ಒಳ್ಳೆ ಆ ಟೊಮೆಟೊದ್ದು ಕೂಡ ಹಸಿ ಸ್ಮೆಲ್ಲು ಹೋಗಬೇಕು. ಇದರ ಜೊತೆನೇ ನಾನು ಇವಾಗ ಇದಕ್ಕೆ ಸ್ವಲ್ಪ ಹುಳಿಯನ್ನು ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ ಇಷ್ಟು ಹುಳಿಯನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಸೊ ಹುಳಿ ಎಲ್ಲ ಟೊಮೆಟೊ ಹುಳಿ ಎಲ್ಲ ಇದರ ಜೊತೆ ಒಳ್ಳೆ ಫ್ರೈ ಆಗಬೇಕು ಈ ಥರ. ನೋಡಿ ಇವಾಗ ಟೊಮೆಟೊ ಹುಳಿ ಬೆಂಡೆ ಎಲ್ಲ ಈ ಥರ ಫ್ರೈ ಮಾಡಿದ ಮೇಲೆ ಈ ಹುಳಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಇದೇ ಹೊತ್ತಿನಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ ಸ್ವಲ್ಪ ಬೆಲ್ಲ, ಈ ಬೆಲ್ಲ ಹಾಕಿದರೆ ಇದರದ್ದು ಒಳ್ಳೆ ರುಚಿ ಕೂಡ ಬರ್ತದೆ. ನಂತರ ಸ್ವಲ್ಪ ಅರಶಿನ ಹುಡಿಯನ್ನು ಕೂಡ ನಾನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇದು ಮನೆಯಲ್ಲಿ ಮಾಡಿದ ಅರಶಿನ ಹುಡಿ, ಸೊ ಅದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ ಈ ಥರ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು. ಇವಾಗ ಇದೊಂದು 1.5 ನಿಮಿಷದಿಂದ 2 ನಿಮಿಷ ಈ ಥರ ಫ್ರೈ ಮಾಡ್ತಾ ಈ ಹೊತ್ತಿನಲ್ಲಿ ಅದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕು ಆ ಉಪ್ಪನ್ನು ಕೂಡ ಇದರ ಜೊತೆನೇ ಸೇರಿಸ್ಕೊಂಡ್ರೆ ಎಷ್ಟು ನಿಮಗೆ ಬೇಕು ಅಷ್ಟು. ನಂತರ ಆಮೇಲೆ ಬ್ಯಾಲೆನ್ಸ್ ಮಾಡ್ಬೋದು. ಆದರೆ ಈಗಲೇ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಡು ನಂತರ ಒಳ್ಳೆ ರೀತಿಯಲ್ಲಿ ಫೈನಲ್ ಆಗಿ ಒಂದು ಫ್ರೈ ಮಾಡೋದು. ಈ ಥರ ಇದನ್ನು ಕಂಪ್ಲೀಟ್ ಟೊಮೆಟೊ ಎಲ್ಲ ಬಾಡಬೇಕು, ಒಳ್ಳೆ ರೀತಿಯಲ್ಲಿ ಬಾಡ್ಕೊಂಡ್ರೆ. ನೋಡಿ ಇವಾಗ ಬೆಂಡೆದ್ದು ಎಲ್ಲ ಕಲರ್ ಇವಾಗ ಒಳ್ಳೆ ಚೇಂಜ್ ಆಗಿದೆ. ನೋಡಿ ಒಳ್ಳೆ ಸಾಫ್ಟ್ ಆಗಿದೆ. ಇವಾಗ ನೀವು ಬೆಂಕಿಯಲ್ಲಿ ಮಾಡೋದಾದರೆ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ನೀವು ಫ್ರೈ ಮಾಡಲಿಕ್ಕೆ ನೋಡಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಡಲಿಕ್ಕೆ ಹೋಗಬೇಡಿ. ನಾವೆಂದರೆ ಅನ್ನ ಎಲ್ಲ ಇಲ್ಲೇ ಮಾಡೋದು, ಅದಕ್ಕೋಸ್ಕರ ಅದೇ ಹೊತ್ತಿನಲ್ಲಿ ಇದೇ ಕಾವಲಿಯಲ್ಲಿ ಅದೇ ಬೆಂಕಿಯಲ್ಲಿ ನಾವಿದನ್ನು ಈ ಚಟ್ನಿಯನ್ನು ಕೂಡ ಮಾಡ್ತಿದ್ದೇವೆ. ಸೊ ಇದನ್ನು ನಾನು ಇವಾಗ ಇಳಿಸ್ಕೊಳ್ತಾ ಇದ್ದೇನೆ. ಇದನ್ನೇ ಇವಾಗ ತಣ್ಣಗಾಗಲಿಕ್ಕೆ ಬಿಡೋಣ ನಾವು. ಆವಾಗ ತನಕ ನಾವು ಮಿಕ್ಸಿಯಲ್ಲಿ ಕಡೆದಿಟ್ಟಂಥ ನಾವು ಫ್ರೈ ಮಾಡಿ ಇಟ್ಟಂಥ ಮಸಾಲೆ ಏನುಂಟು ಇವಾಗ ಇದು ಒಳ್ಳೆ ತಂದಿದೆ. ಸೊ ಇದನ್ನು ಇವಾಗ ನಾವು ಹುಡಿ ಮಾಡೋಣ. ಇದು ಹುಡಿ ಮಾಡಿ ಆಗುವಾಗ ಅದು ತಣಿದಾದ ನಂತರ ಅದನ್ನು ಮತ್ತು ಮಿಕ್ಸ್ ಮಾಡಿ ನಾವು ಕಡಿಲಿಕ್ಕೆ ಇರುವಂಥದ್ದು. ಸೊ ಫಸ್ಟ್ ಇದನ್ನು ನಾವು ಇವಾಗ ಹುಡಿ ಮಾಡಲಿಕ್ಕೆ ಮಿಕ್ಸಿಯಲ್ಲಿ ಹಾಕೋಣ. ಇವಾಗ ನೋಡಿ ನಾವು ಆಗ ಹುರಿದಿಟ್ಟ ಮಸಾಲವನ್ನು ಒಳ್ಳೆ ತಣಿದಾದ ಮೇಲೆ ಇವಾಗ ಕಡಿದುಕೊಂಡು ತಂದಿದ್ದೇವೆ. ನೋಡಿ ಈ ಥರ ಕಡಿದಾದ ಮೇಲೆ ಮಿಕ್ಸಿಯಲ್ಲಿ ನಾವು ಇವಾಗ ಇನ್ನೊಂದು ಬೆಂಡೆಕಾಯಿ ನಾವು ತಣ್ಣಗಾಗಿ ಬಿಟ್ಟಿದ್ದೀವಿ. ಅವಾಗ ನೋಡಿ ಇವಾಗ ಒಳ್ಳೆ ತಂದಿದೆ ಇದು. ಸೊ ಇವಾಗ ನಾನು
ಈ ಬೆಂಡೆಕಾಯನ್ನು ಇದಕ್ಕೇ ಸೇರಿಸ್ಕೊಳ್ತಾ ಇದ್ದಾನೆ. ಇದಕ್ಕೆ ಸೇರಿಸಿ ಇದೇ ಮಿಕ್ಸಿ ಜೊತೆ ಇದೇ ಮಸಾಲ ಜೊತೆಯಲ್ಲಿ ನೀವು ತರಿಯಾಗಿ ಇದನ್ನು ಕಡಿಯುವಂಥದ್ದು. ಒಳ್ಳೆ ಫೈನ್, ನಿಮಗೆ ಹೇಗೆ ಬೇಕೋ ಹಾಗೆ. ಕೆಲವರು ಫೈನ್ ಪೇಸ್ಟ್ ಆಗಬೇಕಂತ ಹೇಳ್ತಾರೆ, ನಮಗೆ ಈ ರೀತಿ ಇಷ್ಟ. ಅದಕ್ಕೋಸ್ಕರ ಇದನ್ನೊಂದು 2 ರಿಂದ 3 ರೌಂಡ್ ತಿರುಗಿಸಿದ್ರೆ ಸಾಕಾಗ್ತದೆ, ಗುರ್ರ ಮಾಡಿದ್ರೆ ಸಾಕಾಗ್ತದೆ. ಆಯ್ತಾ? ನೀರು ಬೇಕಾದ್ರೆ ಹಾಕ್ಬೋದಲ್ಲ? ಸ್ವಲ್ಪ ನೀರು ನಿಮಗೆ ಬೇಕಾದ್ರೆ ಸೇರಿಸಿಕೊಳ್ಳಿ, ಇಲ್ಲಾದ್ರೆ ಅವಶ್ಯಕತೆ ಇಲ್ಲ. 2-3 ರೌಂಡ್ ನಾವು ತಿರುಗಿಸಿಕೊಂಡು ಬರೋಣ. ನಂತರ ಇದಕ್ಕೊಂದು ಒಳ್ಳೆ ರೀತಿಯಲ್ಲಿ ಒಂದು ಒಗ್ಗರಣೆ ಇಡೋಣ, ಯಾವ ರೀತಿಯಲ್ಲಿ ಒಳ್ಳೆ ಟೇಸ್ಟ್ ಬರ್ತದೆ ನೋಡೋಣ. ಆಯ್ತಾ ನೋಡಿ, ಇವಾಗ ಫೈನಲ್ ಆಗಿ ಒಂದು ಒಗ್ಗರಣೆಯನ್ನು ರೆಡಿ ಮಾಡುವ. ಒಗ್ಗರಣೆ ರೆಡಿ ಮಾಡಲು ನಾನು 1 ಚಮಚದಷ್ಟು ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಎಣ್ಣೆ ಒಂದು ಒಳ್ಳೆ ಬಿಸಿಯಾದ ಮೇಲೆ ಸಾಸಿವೆಯನ್ನು ಸ್ವಲ್ಪ ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದೇನೆ. ಸಾಸಿವೆ ಆದ ಮೇಲೆ ಒಂದು 2 ಸಾಸಿವೆ ಚಟಪಟ ಆಗ್ಬೇಕು ನೋಡಿ. ಇವಾಗ ಒಳ್ಳೆ ಚಟಪಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಒಳ್ಳೆ ಕಾಯ್ತಿದೆ ಇವಾಗ. ಎಣ್ಣೆ ಕೂಡ ಒಳ್ಳೆ ಬಿಸಿಯಾಗಿದೆ ನೋಡಿ. ಚಟಪಟ ಚಟಪಟ. ಅದಕ್ಕೊಂದು 2 ಮೆಣಸನ್ನು ಸೇರಿಸ್ತಾ ಇದ್ದೇನೆ. ಒಂದು ಚಿಕ್ಕ ತುಂಡು ಮಾಡಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ನಂತರ ಸ್ವಲ್ಪ ಇಂಗಿನ ಹುಡಿಯನ್ನು ನಾನು ಸೇರಿಸ್ಕೊಳ್ತೇನೆ. ಇಂಗಿನ ಹುಡಿಯನ್ನು ಎಷ್ಟು ಸೇರಿಸಿ ಒಂದು ಒಳ್ಳೆ ಒಗ್ಗರಣೆ ರೆಡಿ ಮಾಡಿ. ಬೇಕಾದರೆ ಕೆಲವರು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾರೆ. ಇವತ್ತಿನಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಬೋದು. ನಾನು ಮಾತ್ರ ಬೆಳ್ಳುಳ್ಳಿ ಹಾಕಲಿಲ್ಲ ಇವತ್ತು. ಈ ಥರ ರೆಡಿ ಆದಮೇಲೆ, ಒಳ್ಳೆ ಬಿಸಿ ಆದಮೇಲೆ ಇವಾಗ ನಾವು ಕಡೆದಿಟ್ಟಂತಹ ನಾವು ಚಟ್ನಿಯನ್ನು ಇದಕ್ಕೆ ಒಗ್ಗರಣೆಗೆ ಸೇರಿಸುವಂಥದ್ದು ನೋಡಿ. ಈ ಥರ ಒಳ್ಳೆ ರೀತಿಯಲ್ಲಿ ಕಡೆದಿಟ್ಕೊಂಡಿದ್ದೇವೆ. ಇದನ್ನು ಇವಾಗ ನಾವು ಸೇರಿಸ್ಕೊಳ್ಳೋದು. ನಾವು ಕಡಿಯುವಾಗ ಕೂಡ ನೋಡಿ, ಫೈನ್ ಪೇಸ್ಟ್ ಮಾಡಿಲ್ಲ ನೋಡಿ, ತರಿ ಮಾಡಿದ್ದೇವೆ ನೋಡಿ. ತರಿಯಾಗಿ ಉಂಟು ನೋಡಿ. ಇದನ್ನು ಇವಾಗ ಇದಕ್ಕೆ ಸೇರಿಸಿಕೊಳ್ಳುವಂಥದ್ದು. ಒಗ್ಗರಣೆ ಜೊತೆ ನೋಡಿ, ಇದರ ಜೊತೆ ಸ್ವಲ್ಪ ಇಷ್ಟು ನೀರನ್ನು ಕೂಡ ಸೇರಿಸಿದ್ರೆ ಆಯಿತು ನೋಡಿ. ಈ ಥರ ಚೆನ್ನಾಗಿ ಮಿಕ್ಸಿಯಲ್ಲಿ ಇದ್ದಂಥ ಮಸಾಲ ವೇಸ್ಟ್ ಆಗೋದಕ್ಕಿಂತ ಬದಲು ಇದಕ್ಕೆ ನೀವು ಸೇರಿಸ್ಕೊಂಡ್ರೆ ಆಯಿತು. ಒಳ್ಳೆ ಒಂದು ಚಟ್ನಿ ರೆಡಿ ಆಯಿತು ನೋಡಿ. ಇದೊಂದು 2 ರಿಂದ 3 ನಿಮಿಷ ಈ ರೀತಿಯಲ್ಲಿ ಒಗ್ಗರಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬೇಯಿಸಲಿಕ್ಕೆ ಬಿಡಬೇಕು. ಇವಾಗ ಇದೇ ಹೊತ್ತಿನಲ್ಲಿ ನಿಮಗೆ ಈ ಚಟ್ನಿಗೆ ಉಪ್ಪು ನೀವು ಆಗ ಹಾಕಿದ್ದು ಕಡಿಮೆ ಆಗಿದೆ ಅಂತ ಹೇಳಿದರೆ ಈ ರೈಟ್ ಟೈಮ್ ಇವಾಗ ನೀವು ಸೇರಿಸ್ಕೊಳ್ಬೇಕು ಇದಕ್ಕೆ. ನೋಡಿ, ಇವಾಗ ಉಪ್ಪನ್ನು ನಿಮಗೆ ಸ್ವಲ್ಪ ಉಪ್ಪು ಕಡಿಮೆ ಉಂಟು. ನಾನು ಇವಾಗ ಇದಕ್ಕೆ ಇದೇ ಹೊತ್ತಿನಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಸೊ ಇದು ಇವಾಗ ಫೈನಲ್ ಟಚ್ ಕೊಡುವಂಥದ್ದು ಈ ಚಟ್ನಿಗೆ. ನೀವು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಒಂದು ಗಂಜಿ ಜೊತೆ ಒಂದು ಊಟ ಮಾಡಿದರೆ ಉಂಟಲ್ಲ, ಎಷ್ಟು ಗಂಜಿ ಬೇಕಾದರೂ ಊಟ ಮಾಡ್ಬೋದು. ರೈಸಿಗೆ ಒಳ್ಳೆದಾಗ್ತದೆ. ಬಿಸಿ ಬಿಸಿ ರೈಸಿಗೆ ಕೂಡ ಚೆನ್ನಾಗಿ ಆಗ್ತದೆ. ಆದರೆ ನಮ್ಮ ಈ ಸೌತ್ ಕೇಂದ್ರದಲ್ಲಿ ಕುಚ್ಚಲಕ್ಕಿದ್ದು ಊಟ ಮಾಡಿದರೆ ಉಂಟಲ್ಲ ಗಂಜಿ, ಈ ಸೆಕೆಗಾಲದಲ್ಲಿ ಗಂಜಿ ಮತ್ತೊಂದು ಚಟ್ನಿ ಸಿಕ್ಕಿದ್ರೆ ಸಾಕಂತ ಭಾರಿ ಒಳ್ಳೆ ಊಟ. ನಾವಿದನ್ನು ಇಳಿಸುವಂಥದ್ದು ಕೆಳಗೆ. ಸಾಕು, ಇವಾಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ. ಬೆಂಡೆಕಾಯಿ ಚಟ್ನಿ ರೆಡಿ. ನೋಡಿ, ಗಂಜಿ, ಕುಚ್ಚಲಕ್ಕಿ ಗಂಜಿ ನೋಡಿ. ಒಂದು ಗಂಜಿ ಕಪ್ಪು ತಿಂಗಳುಡು ತರಕಾರಿ, ಮಧ್ಯಾಹ್ನ ಒಂಜಿ ಗಂಜಿ ದಟ್ಟು ಗಂಜಿ ಚಟ್ನಿ, ತಿಪ್ಪಿದ ಒಂಜಿ ಚೌಂಟು, ಮಣ್ಣದ ಮಡಕೆ, ಆಯ್ತ ಒಟ್ಟು ಕುಚಲಕ್ಕಿ, ಆಯ್ತ ಒಟ್ಟು ಒಂಜಿ ತಿಳಿ ದಪ್ಪದ. ಸ್ವಲ್ಪ ಗಂಜಿಗೆ ಉಪ್ಪು, ನಂತರ ನಮ್ಮದು ಸ್ಪೆಷಲ್ ಬೆಂಡೆಕಾಯಿ ಚಟ್ನಿ, ಹಾಗೆ ಸ್ವಲ್ಪ ಉಪ್ಪಿನಕಾಯಿ, ನಂತರ ಮಜ್ಜಿಗೆ.
ಸರಿಗೆ ನಿಮಗೆ ಸಹ ಸ್ವಲ್ಪ ಬೆಂಡೆಕಾಯಿ, ಉಪ್ಪು, ಸ್ವಲ್ಪ ಸ್ವಲ್ಪ ಊಟ. ನಮ್ಮದು ಸೂಪರ್ ಆಗಿರುವಂತ ಗಂಜಿ ಊಟ ರೆಡಿ ಆಗಿದೆ. ಸೂಪರ್ ಆಗಿ ಟೇಸ್ಟ್ ಮಾಡೋ ಮೊದಲಿಗೆ ಬೆಂಡೆಕಾಯಿ ಚಟ್ನಿ. ಸೂಪರ್ ಸೂಪರ್. ಗಂಜಿ ಬೆಂಡೆ ಚಟ್ನಿ. ಹಾಗೆ ಸ್ವಲ್ಪ ಅಲ್ಲೇ ಸೆಕೆಗೆ ಒಂದು ಮಜ್ಜಿಗೆ ಸಿಗಬೇಕು. ಮಜ್ಜಿಗೆ ಎಷ್ಟು ಬೇಕೋ ಅಷ್ಟು ಕುಡಿಬೇಕು, ಬಾಡಿಗೆ ಒಳ್ಳೇದು ಇವಾಗ. ಸೂಪರ್ ಆಗಿರುವಂತ ನಮ್ದು ಬೆಂಡೆಕಾಯಿ ಚಟ್ನಿ ಜೊತೆಗೆ ಇವತ್ತಿನ ಗಂಜಿ ಸಕ್ಕತ್ತಾಗಿ ಆಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಂತ ಹೇಳ್ತಾ Bye bye. ಬಾಯ್ ಬಾಯ್.